ನಮಸ್ಕಾರ. ಮುಳಬಾಗಿಲು ತಾಲೂಕಿನ ಎಲ್ಲ ಸಮಸ್ತ ಕನ್ನಡಿಗರಿಗೂ ಹಾಗೂ ಕರ್ನಾಟಕ ರಾಜ್ಯದಲ್ಲಿರುವಂತಹ 7 ಕೋಟಿ ಕನ್ನಡಿಗರಿಗೂ ಇವತ್ತು ಕನ್ನಡ ರಾಜ್ಯೋತ್ಸವದ ಶುಭಾಶಯ ತಿಳಿಸ್ತಾ, ಈ ಒಂದು ಕನ್ನಡ ರಾಜ್ಯೋತ್ಸವನ ವಿಜೃಂಭಣೆಯಿಂದ ಅತಿ ಅದ್ದೂರಿಯಾಗಿ ಆಚರಣೆ ಮಾಡಬೇಕಂತ ಹೇಳ್ಬಿಟ್ಟು ಎಲ್ಲರಲ್ಲೂ ಮನಸ್ಪೂರ್ವಕ ಕೋರ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕರಿಸುತ್ತಾ ತಾಯಿ ಭುವನೇಶ್ವರಿಯನ್ನು ನೆನೆಸುತ್ತಾ ಏನು ಇವತ್ತೊಂದು ದಿವಸ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲಾ ಕನ್ನಡಿಗರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ, ನಮ್ಮ ಕನ್ನಡ ಅನ್ನೋದು ಬರೀ 70 ವರ್ಷದ್ದು ಅಲ್ಲ, ಸುಮಾರು 2000 ವರ್ಷಗಳ ಹಿಂದೆ ಇತಿಹಾಸ ಉಳ್ಳವಂತ ಒಂದು ಭಾಷೆ ಆಗಿದೆ. ಅಂತ ಭಾಷೆ ಮತ್ತೆ ಅಂತ ರಾಜ್ಯಕ್ಕೆ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮುಳಬಾಗಿಲು ತಾಲೂಕಿನ ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ಕನ್ನಡಿಗರಿಗೆ ಮತ್ತು ದೇಶ ವಿದೇಶಗಳೆಲ್ಲ ನೆಲೆಸಿರ್ತಕ್ಕಂಥ ಎಲ್ಲ ಕನ್ನಡಿಗರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಬಯಸ್ತಾ ಇದ್ದೀನಿ. ಇವತ್ತಿನ ದಿವಸ ಮುಳಬಾಗಿಲು ತಾಲೂಕಿನ ಸಮಸ್ತ ಕನ್ನಡ ನಾಗರಿಕರಿಗೆ 70ನೇ ವರ್ಷದ ಭುವನೇಶ್ವರಿ ತಾಯಿಯ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಹೇಳ್ತಾ ಇದ್ದೀವಿ. ಈಗಾಗಲೇ ಅಣ್ಣವರು ಹೇಳ್ದಂಗೆ ಅತಿ ವಿಜೃಂಭಣೆಯಿಂದ 16ನೇ ತಾರೀಕನ ಇವತ್ತಿನ ಕನ್ನಡ ರಾಜ್ಯೋತ್ಸವನ ಮಾಡ್ತಾ ಇದ್ದೀವಿ. ಆವತ್ತಿನ ದಿವಸ ಎಲ್ಲ ಕನ್ನಡ ಪರ ಸಂಘಟನೆಗಳಿರ್ಬೋದು, ಎಲ್ಲ ಸಾರ್ವಜನಿಕರು ಮತ್ತು ಎಲ್ಲ ಅಧಿಕಾರಿಗಳು ವಿಜೃಂಭಣೆಯಿಂದ ಭಾಗವಹಿಸಿ ಕನ್ನಡ ರಾಜ್ಯೋತ್ಸವನ ಅದ್ದೂರಿಯಿಂದ ಮಾಡಲು ಈ ಒಂದು ಸಮಯದಲ್ಲಿ ನಾನು 2 ಮಾತನ್ನ ಶಾಸಕರಾದಂತಹ ಸಮೃದ್ಧಿ ಮಂಜುನಾಥ್ ಅವರ ಅಣತಿಯಂತೆ ಪ್ರತಿ ವರ್ಷವೂ ಸಹ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನ ನವೆಂಬರ್ ಒಂದೇ ದಿನ ಅಲ್ಲದಿರ ನಾವು ನವೆಂಬರ್ ಕನ್ನಡಿಗರಾಗ್ದಿರ ತಿಂಗಳು ಪೂರ್ತಿ ಮಾಡ್ತಾ ಇರ್ತೇವೆ. ಈ ಬಾರಿಯೂ ಸಹ ತುಂಬಾ ವಿಜೃಂಭಣೆಯಿಂದ ಸಂಪತ್ ಭರಿತವಾಗಿ ಕನ್ನಡ ರಾಜ್ಯೋತ್ಸವವನ್ನ ಮಾನ್ಯ ಶಾಸಕರ ಅಣತಿಯಂತೆ ನಾವು ನವೆಂಬರ್ 16ನೇ ತಾರೀಕು ಏನ್ ಕಾರ್ಯಕ್ರಮ ಇದೆ ಆ ದಿನ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ. ಮತ್ತೆ ಅನೇಕ ಚಲನಚಿತ್ರ ನಟರು ಬರ್ತಾ ಇದ್ದಾರೆ. ಸಂಜೆ ಸಂಜೆ ಕಾರ್ಯಕ್ರಮ ಇರುತ್ತೆ. ಖ್ಯಾತ ಕರ್ನಾಟಕದ ಒಂದು ಸಂಗೀತ ನಿರ್ದೇಶಕರನ್ನ ಭೇಟಿ ಮಾಡ್ತಾ ಇದ್ದೇವೆ. ಅವರಿಂದ ಒಂದು ವಿಜೃಂಭಣೆಯಿಂದ ಸಂಜೆ ಕಾರ್ಯಕ್ರಮನ ಮಾನ್ಯ ಶಾಸಕರು ಅದನ್ನ ಏರ್ಪಾಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಭಾರತ್ ಪತಾಕೆ, ಕನ್ನಡಾಂಬೆಗೆ, ಕನ್ನಡಾಂಬೆಗೆ, ಕನ್ನಡಾಂಬೆಗೆ ಜೈ 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 ಭುವನೇಶ್ವರಿ ಮಾತೆಗೆ, ಜೈ ಭುವನೇಶ್ವರಿ ಮಾತೆಗೆ. ತಾಯಿ ಭಾರತ ಮಾತೆಯನ್ನ ಹಾಗೂ ಕನ್ನಡತಿ ಭುವನೇಶ್ವರಿನ ಮನದಲ್ಲಿ ಆರಾಧಿಸುತ್ತಾ ಇಂದು ಕರ್ನಾಟಕ ಏಕೀಕರಣವಾಗಿ ಇಂದಿಗೆ 70 ವರ್ಷಗಳಾಗಿದೆ. ಅದರ ಸವಿ ನೆನಪಿಗಾಗಿ ಕನ್ನಡ ರಾಜ್ಯೋತ್ಸವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಈ ಕನ್ನಡ ರಾಜ್ಯೋತ್ಸವಕ್ಕೆ ಆಗಮಿಸತಕ್ಕಂಥ ಎಲ್ಲರಿಗೂ ಶುಭಾಶಯಗಳನ್ನು ಬಯಸುತ್ತಾ, ಮುಳಬಾಗಿಲು ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಬಯಸುತ್ತಾ, ಈ ದಿನ ಮಾನ್ಯ ಶಾಸಕರಾದಂತ ನಮ್ಮೆಲ್ಲರ ಹೆಮ್ಮೆಯ ಶಾಸಕರಾದಂತ ಸಮೃದ್ಧಿ ಮಂಜುನಾಥ್ ರವರು ಇಂದು ಈ ಗೃಹ ಮಂಡಳಿ ಏನಿದೆ ಇಲ್ಲಿ ಧ್ವಜಸ್ತಂಭ ಪೊಲೀಸ್ ಇಲಾಖೆಯಿಂದ ನಿರ್ಮಾಣಗೊಂಡಿರ್ತಕ್ಕಂಥ ಧ್ವಜಸ್ತಂಭದಲ್ಲಿ ಬಾವುಟವನ್ನು ಹಾರಿಸಿ ಮತ್ತೆ ಮುಳಬಾಗಿಲು ಆಟೋ ಚಾಲಕರ ಸಂಘದ ವತಿಯಿಂದ ಮತ್ತೆ ಎಲ್ಲ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದಿಂದ ಇಂದು ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಮತ್ತೊಮ್ಮೆ ಮಗದೊಮ್ಮೆ ಮುಳಬಾಗಿಲಿನ ಎಲ್ಲ ಸಮಸ್ತ ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲ ಸಮಸ್ತ ಕನ್ನಡ ನಾಡಿನ ಜನತೆಗೆ, ದೇಶ ವಿದೇಶಗಳಲ್ಲಿ ಇರ್ತಕ್ಕಂತ ಎಲ್ಲ ಕನ್ನಡ ಮನಸ್ಸುಗಳಿಗೆ ರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರ್ತಾ ಇದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಆತ್ಮೀಯ ಕನ್ನಡ ಅಭಿಮಾನಿಗಳೇ, ಇಂದು ಮುಳಬಾಗಿಲು ನಗರಾದ್ಯಂತ ಅದ್ದೂರಿಯಾಗಿರ್ತಕ್ಕಂಥ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಸಮಸ್ತ ಕನ್ನಡ ಬಂಧುಗಳಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಸಮಸ್ತ ನಾಡಿನ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಗಡಿನಾಡು ಮುಳಬಾಗಿಲಿನಲ್ಲಿ ಅತಿ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವ 16 ನಡೀತಾ ಇದೆ. ಈಗ ಸರ್ವೇ ಸಾಮಾನ್ಯವಾಗಿ ನವೆಂಬರ್ 1
ನಾವು ಎಲ್ಲ ಆಟೋ ಚಾಲಕರ ಸಂಘದ ವತಿಯಿಂದ ನಾವು ನವೆಂಬರ್ 1ರಂದು ಅತಿ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತೀವಿ. ಈ ಒಂದು ಎಲ್ಲ ಆಟೋ ರಿಕ್ಷಾಗಳು ಕೂಡ ಈ ದಿನ ಈ ಒಂದು ಕನ್ನಡಾಂಬೆಯ ಒಂದು ಬಾವುಟಗಳನ್ನು ಕಟ್ಕೊಂಡು ಇವತ್ತು ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಈ ಒಂದು ರಾಜ್ಯೋತ್ಸವವನ್ನು ಯಶಸ್ವಿಗೊಳಿಸಿ ಎಲ್ರಿಗೂ ಶುಭಾಶಯವನ್ನು ಕೋರ್ತಾ ಇರ್ತೀವಿ. ಎಲ್ಲ ಮುಳಬಾಗಿಲು ತಾಲೂಕಿನ ಹಾಗೂ ಜಿಲ್ಲಾದ್ಯಂತ ಕರ್ನಾಟಕ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ಕನ್ನಡಿಗರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರ್ತಾ ಇದ್ದೇವೆ. ಎಲ್ರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಹೊಂದ್ಕೊಳ್ತೇವೆ. 20ನೇ ರಾಜ್ಯೋತ್ಸವದ ಕಳೆದ 25 ವರ್ಷದ ಹಿಂದೆ ನೋಡಿದಾಗ ನಾವು ಆಂಧ್ರದ ಗಡಿಭಾಗದಲ್ಲಿದ್ದೀವಿ. ಕರ್ನಾಟಕದ ಮುಳುಬಾಗಿಲು ಆಂಧ್ರದ ಗಡಿಭಾಗಲಾಗಿರೋದ್ರಿಂದ ಇಲ್ಲೂ ಬೇರೆ ಭಾಷೆಗಳ ಪ್ರಭಾವ ಅತಿ ಹೆಚ್ಚಾಗಿತ್ತು. ಆದ್ರೆ ಕನ್ನಡ ಪರ ಹೋರಾಟಗಾರರ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರಿಶ್ರಮದಿಂದ ಇವತ್ತು ಮುಳುಬಾಗಿಲು ತಾಲೂಕಿನಾದ್ಯಂತ ಯಾವುದೇ ಗ್ರಾಮದಲ್ಲಿ ಹೋದ್ರೂ ಕನ್ನಡದ ಕಂಪು ಪಸರಿಸ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಾಗಾಗಿ ಈ ಒಂದು ಹೋರಾಟಗಾರರ ಜೊತೆಗೆ ಕನ್ನಡದ ಕಂಪನ್ನು ಪಸರಿಸುವುದಕ್ಕೆ ಈ ತಾಲೂಕಿನಲ್ಲಿ ಶಿಕ್ಷಕ ವರ್ಗ ವಿದ್ಯಾರ್ಥಿಗಳಲ್ಲಿ ಕನ್ನಡದ ಮನೋಭಾವವನ್ನ ಬಿತ್ತುವುದರ ಮೂಲಕ ಕನ್ನಡತನವನ್ನ ಸೃಷ್ಟಿ ಮಾಡಿಕೊಟ್ಟಿರ್ತಾರೆ. ಮತ್ತೆ ಕನ್ನಡ ಪರ ಹೋರಾಟಗಾರರು ನಿರಂತರವಾಗಿ ಭಾಷೆಯ ವಿಚಾರವಾಗಿ ಜಾಗೃತಿಯನ್ನು ಮೂಡಿಸುವ ಮುಖಾಂತರ ಭಾಷೆಯನ್ನ ನಮ್ಮ ಗಡಿಭಾಗ ಉತ್ತುಂಗಕ್ಕೆ ತಗೊಂಡೋಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ನಿಟ್ಟಿನಲ್ಲಿ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನ ವಿಜೃಂಭಣೆಯಿಂದ, ಸಂತೋಷದಿಂದ, ಖುಷಿಯಿಂದ ಆಚರಣೆ ಮಾಡ್ತಾ ಇರೋದಕ್ಕೆ ಬಹಳ ಹೆಮ್ಮೆ ಆಗಿದೆ. ಇದು ನಿರಂತರವಾಗಿ ನಡಿಬೇಕು. ಭಾಷೆ ಉಳಿಬೇಕು. ಭಾಷೆ ವಿಚಾರ ಬಂದಾಗ ಇಲ್ಲಿ ನೋಡಿ, ಕನ್ನಡ ಹೇಳಿದಾಗ ಕನ್ನಡ ಅಂತ ವಿಚಾರ ಬಂದಾಗ ಇಲ್ಲಿ ಧರ್ಮ ಇಲ್ಲ, ಭಾಷೆ ಇಲ್ಲ, ಜಾತಿ ಇಲ್ಲ, ಕುಲ ಬಾಂಧವರು ಸೇರಿ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇರೋದು ಕನ್ನಡಕ್ಕೆ ತಾಯಿ ನಾವು ಕೊಡ್ತಾ ಇರತಕ್ಕಂತ ಒಂದು ದೊಡ್ಡ ಉಡುಗೊರೆ ಅಂತ ಹೇಳಿ ಭಾವಿಸಿ ಎಲ್ಲ ಸಮಸ್ತ ನಾಡಿನ ಜನತೆಗೆ ಮತ್ತೊಮ್ಮೆ ನಾಡಿನ ಜನತೆಗೆ ಶುಭಾಶಯಗಳನ್ನು ಕೋರ್ತಾ ಶುಭವನ್ನು ಕೋರ್ತಾ ಇದ್ದೀವಿ. ಕನ್ನಡ ಒಂದು ಪುರಾತನವಾಗಿರ್ತಕ್ಕಂಥ ಭಾಷೆ, ಜೊತೆಗೆ ಶಾಸ್ತ್ರೀಯ ಭಾಷೆ. ಇದು ಈ ಶಾಸ್ತ್ರೀಯ ಭಾಷೆ ನಮ್ಮ ಹೆಮ್ಮೆ, ಕರ್ನಾಟಕ ನಮ್ಮ ಹೆಮ್ಮೆ. ಸೊ ಈಗ ಕರ್ನಾಟಕದ ಉದಯವಾಗಿ 70 ವರ್ಷಗಳ ಒಂದು ಸವಿನೆನಪಿಗಾಗಿ ನಾವು ಕನ್ನಡ ರಾಜ್ಯೋತ್ಸವನ ತುಂಬಾ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಸಾಂಕೇತಿಕವಾಗಿ ಆಚರಣೆ ಮಾಡ್ತಕ್ಕಂಥ ಈ ಒಂದು ಕನ್ನಡ ರಾಜ್ಯೋತ್ಸವಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ. ಆತ್ಮೀಯ ಕನ್ನಡ ಅಭಿಮಾನಿಗಳೇ, ಇಂದು ಮುಳಬಾಗಿಲು ನಗರಾದ್ಯಂತ ಅದ್ದೂರಿಯಾಗಿರ್ತಕ್ಕಂಥ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ, ಸಮಸ್ತ ಕನ್ನಡ ಬಂಧುಗಳಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಸಮಸ್ತ ನಾಡಿನ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಗಡಿನಾಡು ಮುಳಬಾಗಿಲಿನಲ್ಲಿ ಅತಿ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವ 16 ನಡೀತಾ ಇದೆ. ಈಗ ಸರ್ವೇ ಸಾಮಾನ್ಯವಾಗಿ ನವೆಂಬರ್ 1 ನಾವು ಎಲ್ಲ ಆಟೋ ಚಾಲಕರ ಸಂಘದ ವತಿಯಿಂದ ನಾವು ನವೆಂಬರ್ 1ರಂದು ಅತಿ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತೀವಿ. ಈ ಒಂದು ಎಲ್ಲ ಆಟೋ ರಿಕ್ಷಾಗಳು ಕೂಡ ಈ ದಿನ ಈ ಒಂದು ಕನ್ನಡಾಂಬೆಯ ಒಂದು ಬಾವುಟಗಳನ್ನು ಕಟ್ಕೊಂಡು ಇವತ್ತು ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಈ ಒಂದು ರಾಜ್ಯೋತ್ಸವವನ್ನು ಯಶಸ್ವಿಗೊಳಿಸಿ ಎಲ್ರಿಗೂ ಶುಭಾಶಯವನ್ನು ಕೋರ್ತಾ ಇರ್ತೀವಿ. ಎಲ್ಲ ಮುಳಬಾಗಿಲು ತಾಲೂಕಿನ ಹಾಗೂ ಜಿಲ್ಲಾದ್ಯಂತ ಕರ್ನಾಟಕ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ಕನ್ನಡಿಗರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರ್ತಾ ಇದ್ದೇವೆ. ಎಲ್ರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಹೊಂದ್ಕೊಳ್ತೇವೆ. ಸಮಸ್ತ ಕನ್ನಡಿಗರಿಗೆ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ, ಕನ್ನಡದ ಹೋರಾಟ, ಕರ್ನಾಟಕದ ಏಕೀಕರಣಕ್ಕಾಗಿ 1905ರಲ್ಲೇ ಪ್ರಾರಂಭವಾದಂತಹ ಒಂದು ಚಳುವಳಿ 1956ರಲ್ಲಿ ಕನ್ನಡ ಭಾಷಾ ಪ್ರಾಂತ್ಯದ ಮೇಲೆ ಒಗ್ಗೂಡಿಸಿ ಮೈಸೂರು ರಾಜ್ಯವನ್ನಾಗಿ ಮಾಡಿದ್ರು. ನಂತರ ಸನ್ಮಾನ್ಯ ದೇವರಾಜ್ ಅರಸೂರ್ ಅವರ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಕರ್ನಾಟಕ ನಾಮಕರಣ ಆಗಿ ಈ ಅಂದಿನಿಂದ ಇಂದುವರೆಗೂ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ಕೊಂಡ್ ಬರ್ತಾ ಇದ್ದೇವೆ. ಇದು ನಮ್ಮ ಹೆಮ್ಮೆಯ ಭಾಷೆ, ಅತಿ ಪುರಾತನವಾದಂತ ಭಾಷೆ. ಜೊತೆಗೆ ನಮ್ಮ ಭಾಷೆಗಾಗಿ ಒಂದು ದಿನವನ್ನ ಮೀಸಲಿಟ್ಟು ಇಡೀ ಭಾರತದಲ್ಲಿ ಯಾವ ರಾಜ್ಯವೂ ಮಾಡದೇ ಇರುವಷ್ಟು ವಿಜೃಂಭಣೆಯಿಂದ ರಾಜ್ಯೋತ್ಸವವನ್ನ, ಭಾಷೆಯನ್ನ ಸಮೃದ್ಧಗೊಳಿಸುವಂತ ನಿಟ್ಟಿನಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ.
ಇದಕ್ಕೆ ಮೂಲ ಕಾರಣಕರ್ತರಾದಂತ ಎಲ್ಲ ಹೋರಾಟಗಾರರಿಗೂ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ ಈ ಸಂದರ್ಭದಲ್ಲಿ ಮುಳಬಾಗಿಲು ತಾಲೂಕಿನ ಸಮಸ್ತ ಕನ್ನಡಿಗರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಒಂದು ನಿಮಿಷ